ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಬಿತ್ತು ಬಗನಿಗೂಟ, ಇಟ್ನಲ್ಲಪ್ಪ ಬಗನಿಗೂಟ. ಈ ವರ್ಡನ್ನ ನೀವು ಕೇಳೇ ಇರ್ತೀರಾ. ಈ ನಾಣ್ಣುಡಿಯನ್ನ ನೀವು ಕೇಳೇ ಇರ್ತೀರಾ. ಇಟ್ನಲ್ಲಪ್ಪ ಬಗನಿಗೂಟ, ಬಿತ್ತಲ್ಲಪ್ಪ ಬಗನಿಗೂಟ ಸಿನಿಮಾಗಳಲ್ಲಿ ನೋಡಿರ್ತೀರಾ. ಮತ್ತೆ ಇದನ್ನ ಕೆಲವರು ಈ ವರ್ಡ್ ಅನ್ನ ಬಳಸೋದನ್ನ ಕೂಡ ನೀವು ನೋಡಿರ್ತೀರಾ. ಈ ಬಗನಿಗೂಟ ಅಂತಂದ್ರೆ ಏನು? ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಏನು ಅಂತ ನಾನಿವತ್ತು ನಿಮ್ಗೆ ಹೇಳ್ತೀನಿ, ಬನ್ನಿ ನೋಡೋಣ. ಬಗನಿಗೂಟ ಇದನ್ನ ಬೈನಿ ಮರ ಅಂತ ಕೂಡ ಕರೀತಾರೆ. ಇದೊಂದು ಮರ, ಇದರ ಕಾಂಡ ತುಂಬಾ ಗಟ್ಟಿಯಾಗಿರುತ್ತೆ. ಈ ಬೈನಿ ಮರದಿಂದ ತಯಾರಿಸಿದಂತಹ ಒಂದು ತುಂಡು ಇದು. ಇದನ್ನ ನಾವು ಸಾಮಾನ್ಯವಾಗಿ ಏನಕ್ಕೆ ಬಳಸ್ತಾರೆ ಅಂತ ಅನ್ನೋದಾದ್ರೆ, ಇದನ್ನ ಹಸುಗಳನ್ನ ಕಟ್ಟಾಕೋದಕ್ಕೆ ಮತ್ತೆ ಎಮ್ಮೆಗಳನ್ನ ಕಟ್ಟಾಕೋದಕ್ಕೆ ಬಳಸ್ತಾರೆ. ಮತ್ತೆ ನಾವು ದೊಡ್ಡ ದೊಡ್ಡ ಮರದ ದಿಮಿಗಳು ಅಂದ್ರೆ ಮರಗಳನ್ನ ಕಟ್ ಮಾಡ್ಬೇಕಾದ್ರೆ ಈ ಬಗನಿಗೂಟವನ್ನ ಬಳಸ್ತಾರೆ. ಇದನ್ನ ಮರವನ್ನ ಎರಡು ಭಾಗಗಳನ್ನಾಗಿ ಮಾಡೋದಕ್ಕೆ ಸುತ್ತಿಗೆಯಿಂದ ಹೊಡಿಬೇಕಾದ್ರೆ ಆ ಬಿರುಕಿರುತ್ತಲ್ಲ, ಅದರ ಮಧ್ಯದಲ್ಲಿ ಈ ಬಗನಿಗೂಟವನ್ನ ಇಟ್ಟು ಸುತ್ತಿಗೆಯಲ್ಲಿ ಹೊಡೆದಾಗ ಮರ ಎರಡು ಹೋಳಾಗುತ್ತೆ. ಯಾಕಂದ್ರೆ ಈ ಬಗನಿಗೂಟ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಬೈನಿ ಮರದ ಕಾಂಡ ಇದೆಯಲ್ಲ, ಇದು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಒಂದು ಮರದ ತುಂಡನ್ನ ಬಳಸ್ತಾರೆ. ಹಾಗಾಗಿ ಇದನ್ನ ಬಗನಿಗೂಟ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ, ಮರಗಳನ್ನ ಎರಡು ಭಾಗ ಮಾಡೋದ್ರಿಂದ ಇದನ್ನ ಬಳಸ್ತಾರೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕಬ್ಬಿಣವನ್ನ ಬಳಸ್ತಾರೆ. ಆದ್ರೆ ಬಗನಿಗೂಟ ಸ್ಟ್ರಾಂಗ್ ಇರೋದ್ರಿಂದ ಬಗನಿಗೂಟವನ್ನ ಬಳಸಿ ದೊಡ್ಡ ದೊಡ್ಡ ಮರಗಳನ್ನ ಎರಡು ಭಾಗಗಳನ್ನಾಗಿ ಮಾಡೋದಕ್ಕೆ ಇದನ್ನ ಬಳಸ್ತಾ ಇದ್ರು. ಅದಕ್ಕಾಗಿನೇ ಹೇಳೋದು, ಈ ಮರಗಳನ್ನ ನೀವು ಎರಡು ಭಾಗ ಮಾಡ್ಬೇಕಾದ್ರೆ ಬಳಸ್ತಾ ಇರ್ಬೇಕಾದ್ರೆ ಅದು ಸುತ್ತಿಗೆಯಲ್ಲಿ ಹೊಡೆದಂತ ಸಂದರ್ಭದಲ್ಲಿ ಅದು ಆ ಕಡೆ ಈ ಕಡೆ ಹೋದಾಗ ಅಯ್ಯೋ ಹೋಯ್ತಲ್ಲಪ್ಪ ಬಗನಿಗೂಟ ಅಂತ ಹೇಳುವಂತದ್ದು ಒಂದು ಪದ ನಾಣ್ಣುಡಿ ಬಂದಿದೆ. ಮತ್ತು ಆ ಬಗನಿಗೂಟ ಸರಿಯಾಗಿ ಹೊಡೆದಾಗ ಎರಡು ಓಳಾಗೋದ್ರಿಂದ ಬಿತ್ತಲ್ಲಪ್ಪ ಬಗನಿಗೂಟ ಅಂತ ಕೂಡ ಇದು. ಈ ಕನ್ನಡ ಪದವನ್ನ ಸಾಮಾನ್ಯವಾಗಿ ನಾವು ಯಾವಾಗ ಬಳಸ್ತೀವಿ ಅಂತ ಅನ್ನೋದಾದ್ರೆ, ನಾವು ಯಾವ್ದಾದ್ರು ಸಮಸ್ಯೆಯಲ್ಲಿ ಸಿಲುಕಾಕೊಂಡಾಗ ಅಥವಾ ನಾವು ನಮ್ಮ ಗುಟ್ಟು ರಟ್ಟಾದಂತಹ ಸಂದರ್ಭದಲ್ಲಿ, ನಾವು ಸಿಲುಕಾಕೊಂಡಂತ ಸಂದರ್ಭದಲ್ಲಿ ಅಯ್ಯೋ ಬಿತ್ತಲ್ಲಪ್ಪ ಬಗನಿಗೂಟ ಅಂತ ಅಂತೀವಿ. ಯಾವುದೇ ಸಂದರ್ಭ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಮಾಡಿದಂತಹ ತಪ್ಪು ಅಥವಾ ನಾವು ಸಿಕ್ಕಾಕೊಂಡ್ವಿ ಅಂತ ಅನ್ನುವಂತಹ ಸಂದರ್ಭದಲ್ಲಿ ಈ ಒಂದು ಪದವನ್ನ ಕನ್ನಡದಲ್ಲಿ ಬಳಸ್ತೀವಿ. ಹಾಗಾಗಿ ಬಗನಿಗೂಟ ಅಂತ ಅನ್ನೋದು ಈ ರೀತಿಯಾಗಿ ಫೇಮಸ್ ಆಗಿದೆ. ಮತ್ತೆ ಈ ಪದವನ್ನ ಬಳಸ್ತಾರೆ. ಮರ ಕಡಿಯುವಾಗ ಮತ್ತು ಮರವನ್ನ ಎರಡು ಸೀಳು ಮಾಡುವಾಗ ಉಪಯೋಗಿಸುವಂತಹ ಈ ಒಂದು ವಸ್ತುವೆ ಬಗನಿಗೂಟ. ಇದನ್ನ ಬೈನಿ ಮರದಿಂದ ತಯಾರಿಸಿರ್ತಾರೆ. ಯಾಕೆಂದ್ರೆ ಇದು ಬಹಳ ಗಟ್ಟಿ ಇರುತ್ತೆ. ಬೈನಿ ಮರ ತುಂಬಾ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಈ ಒಂದು ವಸ್ತುವನ್ನ ಅಂದ್ರೆ ಬೈನಿ ಮರದ ಒಂದು ತುಂಡನ್ನ ಬಳಸಿ ಮರಗಳನ್ನ ಎರಡು ಭಾಗಗಳನ್ನಾಗಿ ಮಾಡೋದಕ್ಕೆ ಬಳಸ್ತಾರೆ. ಹಾಗಾಗಿ ಬಗನಿಗೂಟ ಅಂತ ನಾವು ಹೇಳ್ತೀವಿ. ಮಲೆನಾಡಿನ ಪ್ರಾಂತ್ಯಗಳಲ್ಲಿ ಮಲೆನಾಡಿನ ಭಾಗಗಳಲ್ಲಿ ಹೆಚ್ಚಾಗಿ ಈ ಬೈನಿ ಮರಗಳು ಕಾಣಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಯೊಂದಿಗೆ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.